ತಿಳಿದೇ ಇದೆ. ಯಾವ ರಾಜಕೀಯ ಪಕ್ಷ ಸರ್ಕಾರ ಬಂತಂದರೆ ಎಲ್ಲ 136 ಮಂದಿನೂ ಮಂತ್ರಿಗಳಾಗ್ಬೇಕಂತ. ಎಲ್ಲರೂ ಅವ್ರವ್ರು ಇದ್ದಾರೆ, ಅನರ್ಹರು ಒಬ್ಬರೂ ಇಲ್ಲ. ಅದು ಬಿ ಜೆ ಪಿ ಬಂದರೂ ಇದೇ ಹಣೆಬಾರ, JDS ಬಂದರೂ ಇದೇ ಹಣೆಬಾರ, ಕಾಂಗ್ರೆಸ್ ಬಂದರು ಹಣೆಬಾರ. ಏನಂದ್ರೆ ಎಲ್ಲರೂ ಮಂತ್ರಿ ಆಗ್ಬೇಕತ್ತಾರೆ. ಕೆಲವೊಂದು ಮಂದಿ ನಿಜವಾಗಿ ಸೇವೆ ಮಾಡ್ಬೇಕತ್ತಾರೆ, ಕೆಲವೊಂದು ಮಂದಿ ಆದಷ್ಟು ಲೂಟಿ ಮಾಡಿಕೊಂಡು ರೊಕ್ಕ ಮಾಡ್ಕೊಂಡು ಹೋಗ್ಬೇಕನ್ನೋರು ಅದಾರೆ. ಹಿಂಗೆ ಇದು ಮಂತ್ರಿ ಯಾರಾಗಬೇಕು ಅನ್ನೋದು ಮಹತ್ವಲ್ಲ, ಅವರ ಪರ್ಫಾರ್ಮೆನ್ಸ್ ಏನಿದೆ ಈ ಹಿಂದಿನ ಅವಧಿಯಲ್ಲಿ ಆ್ಯಸ್ ಎ MLA ಅವರು ಏನು ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಪರಿಗಣನೆ ತೊಗೋಬೇಕು ಹೊರತು ದುಡ್ಡಿಗೆ ಮಂತ್ರಿಗಳ ಖಾತೆಗಳನ್ನು ಮಾರಾಟ ಆಗುವಂಥದ್ದು ಆಗಬಾರ್ದು. ನನಗೆ ಭಯ ಅನ್ನಿಸ್ತದೆ. ದುಡ್ಡಿಗೂ ವ್ಯಾಪಾರ ಆಗ್ಬೋದು ಮತ್ತು ಮುಂದೆ ತಿಂಗಳಿಗೆ ಇಟ್ಟು ಕೊಡ್ಬೇಕಂತೇಳಿ ಫಿಕ್ಸ್ ಮಾಡಿನೂ ಕೊಡ್ಬೋದು. ಯಾಕಂದ್ರೆ ನೀವು ನೋಡ್ತಿರಲ್ಲ ಮುಖ್ಯಮಂತ್ರಿಗಳು ಯಾವ ಪರಿಸ್ಥಿತಿ ಒಳಗೆ ಸಿದ್ದರಾಮಯ್ಯನವ್ರು ಇದ್ದಾಗ ಅವ್ರದ್ದೊಂದು ರೀತಿ ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಒಳ್ಳೆಯ ರಾಜಕಾರಣಿಗಳು, ಅವರೇನು ಇಷ್ಟು ಹಪಾಪಿದ್ದಿದ್ದಿಲ್ಲ. ಈಗ ಬಂದವರು ನೋಡಿಬಿಟ್ರೆ ಗೊತ್ತಾಗ್ಬಿಡ್ತೈತೆ ಯಾವ ರೀತಿ ಇದೆ. ಸಿದ್ದರಾಮಯ್ಯನವ್ರು ತೆಗೆದಿದ್ದು ಬಹುತೇಕ ಎಲ್ಲರಿಗೂ ನೋವಾಗಿದೆ ಮತ್ತು ಅವ್ರಿಗೆ ಮೋಸ ಮಾಡೋದಂಥವ್ರದ್ದು ಹೆಸರು ಈಗ ಬರ್ಲಕತ್ತ. ಸಿದ್ದರಾಮಯ್ಯನವ್ರಿಗೆ ಅವ್ರ ಮಗಲಿದ್ದೇ ಬೆನ್ನಲ್ಲಿ ಚಾಕು ಹಾಕೋದು. ಅವ್ರು ಭಾಳ ನಂಬಿದ್ರು ಮುಂದಿನ ಅವಧಿಗೆ ನಮ್ಮ ಹಿಂದುಳಿದ ದಲಿತ ನಾಯಕ ಇವರೇನೊಟ್ಟು ಮಟ್ಟಿಗೆ ಅವ್ರನ್ನ ಬೆಳೆಸ್ತಾಯಿದ್ರು. ದುರ್ದೈವ ಅಂದರೆ ಸಿದ್ದರಾಮಯ್ಯನವ್ರಿಗೆ, ಸಂಗೊಳ್ಳಿ ರಾಯಣ್ಣವ್ರಿಗೆ ಬೆನ್ನಿಗೆ ಚೂರು ಹಾಕಿದವ್ರು ಹಿಂದಿರೋರೆ. ಇದು ಇತಿಹಾಸನೇ ಹಂಗೆ ಇದೆ. ಎಲ್ಲರೂ ಮಕ್ಕಳಿದ್ದವರೇ ಮಾಡ್ಯಾರ. ಈಗ ಎಲ್ಲ ಹಾಲು ಮತ್ತು ಸಮಾಜಕ್ಕೆ ಗುರ್ತಾಗೈತೆ ಯಾರು ಸಿದ್ದರಾಮಯ್ಯನವ್ರಿಗೆ ಬೆನ್ನಿಗೆ ಚೂರು ಹಾಕ್ಯಾರ ಅನ್ನೋದು ನಾ ಹೇಳೋದು ಬೇಕಾಗಿಲ್ಲ. ನಮಗೂ ಅನುಕಂಪ ಐತಿ ಸಿದ್ದರಾಮಯ್ಯನವ್ರ ಬಗ್ಗೆ. ಯಾಕಂದರೆ ಈ ರೀತಿ ಅವಮಾನಕಾರಿಯಾಗಿ ತೆಗಿಬಾರ್ದಾಗಿತ್ತು, ಗೌರವದಿಂದ ತೆಗಿಬೇಕಾಗಿ. ಹಿಂದೆ ವೀರೇಂದ್ರ ಪಾಟೀಲ್ರಿಗೂ ಇದೇ ರೀತಿ ಕಾಂಗ್ರೆಸ್ಸು ಅದು ಏನು ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಡಿಕ್ಲೇರ್ ಮಾಡ್ತಾರೆ, ವೀರೇಂದ್ರ ಪಾಟೀಲ್ ಕಿತ್ತೆ ಹಾಕ್ತಾರೆ. ಅಲ್ಲಿಂದ ಇವತ್ತು ಸಿದ್ದರಾಮಯ್ಯನವ್ರದ್ದು ವೀರೇಂದ್ರ ಪಾಟೀಲ್ರದ್ದು ನೋಡಿಬಿಟ್ರೆ ಕಾಂಗ್ರೆಸ್ನಲ್ಲಿ ಪ್ರಭಾವಿ ಮತ್ತು ಜನಮೆಚ್ಚಿದ ನಾಯಕರನ್ನು ಯಾವ ರೀತಿ ಅವಮಾನ ಮಾಡ್ತಾರೆ. ಮತ್ತು ಭಾಳ ಹೇಳ್ತಿದ್ರು ನಮ್ಮ ರಾಹುಲ್ ಗಾಂಧಿ, ಹಿಂದುಳಿದವರು ದಲಿತರು ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಕ್ರಿಕೆಟ್ನಲ್ಲಿ ಪ್ಲೇಯರ್ ಆಗಬೇಕು, ಹಾಕಿ ಪ್ಲೇಯರ್ ಆಗಬೇಕು, ಮ್ಯಾಗ ಗಗನಯಾತ್ರೆಯನ್ನು ಅವರೇ ಮಾಡಬೇಕಂತ ಹೇಳ್ತಿದ್ರು. ಇವತ್ತು ಕಾಂಗ್ರೆಸ್ನ ಎಲ್ಲೆಲ್ಲಿ ರಾಜ್ಯದಲ್ಲಿ ಅದಾವು ಎಲ್ಲ ಮೇಲ್ಜಾತಿಯವರು ಅದಾರೆ. ಕರ್ನಾಟಕ DK ಶಿವಕುಮಾರ್, ತೆಲಂಗಾಣ ಯಾರು ರೇವಂತ್ ರೆಡ್ಡಿ, ಅಲ್ಲಿಂದ ಯಾವುದದು ನಮ್ಮ ಕೇರಳ ಅಪ್ಪರ್ ಕ್ಲಾಸು, ಅಲ್ಲಿಂದ ಇನ್ನೊಂದು ಯಾವ ಜಾರ್ಖಂಡ ಉತ್ತರಾಂಚಲ, ಅದೇ ಉತ್ತರಾಂಚಲ ಅಲ್ಲಿನೂ ಅಪ್ಪರ್. ಅಂದರೆ ಎಲ್ಲ ಮೇಲ್ಜಾತಿಯವರು ಮುಖ್ಯಮಂತ್ರಿ ಆಗ್ಯಾರ. ಈ ನಮ್ಯಾಗ ರಾಹುಲ್ ಗಾಂಧಿಗೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನವ್ರನ್ನ ತೆಗಿತಿದ್ದಿಲ್ಲ. ಸಿದ್ದರಾಮಯ್ಯನವ್ರು ತೆಗೆದ್ರ ಮೂಲಕ ಕಾಂಗ್ರೆಸ್ಸು ದಲಿತರು ಹಿಂದುಳಿದ ವರ್ಗದ ವಿರೋಧಿ ಅನ್ನೋಂಥ ಸ್ಪಷ್ಟ. ಒಂದು ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದವ್ರು ಅದಾರನ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ದಲಿತರು ಅದಾರನ್ರಿ. ಮತ್ತು ಯಾಕೆ ತೆಗೆದ್ರಿ ಸಿದ್ದರಾಮಯ್ಯನವ್ರನ್ನ? ಅಥವಾ ಸಿದ್ದರಾಮಯ್ಯನವ್ರು ತೆಗೆದ್ರಿಗೆ ಏನು ಕಾರಣ ಕೊಡ್ತೀರಿ ಕಾಂಗ್ರೆಸ್ನವ್ರು? ಸಿದ್ದರಾಮಯ್ಯನವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇತ್ತ? ಯಾವುದಾದ್ರೂ ಭ್ರಷ್ಟಾಚಾರ ಆರೋಪದಲ್ಲಿ ಅವ್ರಿಗೆ ಶಿಕ್ಷೆ ಆಗಿತ್ತ? BJP ಅವರಂತೂ ಏನೂ ಮಾಡಲಿಲ್ಲ. ಅವ್ರು ಭ್ರಷ್ಟಾಚಾರ ತೆಗೆದಾಗಲಿಲ್ಲ, ಏನೂ ಮಾಡಲಿಲ್ಲ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಭಾಳ ಖುಷಿ ಇರೋದು ಯಾರಿಗೆ ಅಂದರೆ BJP ರಾಜ್ಯಾಧ್ಯಕ್ಷಿಗೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ದಿಲ್ಲಿ. ಯಾಕಂದರೆ ಒಂದು ಪಾರ್ಟಿ ಸಂಪರ್ಕ ಇದ್ದೇ ಇರ್ತದೆ. ಮೊದಲ ಫೋನ್ ಹೋಗಿದ್ದೆ BJP ರಾಜ್ಯಾಧ್ಯಕ್ಷದು DK ಶಿವಕುಮಾರ್ಗೆ, ಅಭಿನಂದನೆ ಸಲ್ಲಿಸಿ. ನಮ್ಮ ಅಪ್ಪನ ದೋಸ್ತ ಮನೆಗೆ ಹೋದ, ನನ್ನ ಪಾರ್ಟ್ನರ ಮುಖ್ಯಮಂತ್ರಿ ಆದ. ಯಾರು? BJP ರಾಜ್ಯಾಧ್ಯಕ್ಷ. ಹಾಂ, ಬಿಸ್ನೆಸ್ ಪಾರ್ಟ್ನರ್ ಅವರೇ ಹೇಳ್ಯಾರಲ್ಲ ಸುವರ್ಣದಾಗ ಒಂದು ಇಂಟರ್ವ್ಯೂ ಒಳಗೆ. ಹಾಂ, ಇಲ್ಲ ಎರಡ್ರಿಗೂ ಅದಾರ ಬಿಡು, ಅದ್ರಾಗೇನು. ಅದು ಬಿಸ್ನೆಸ್ ಪಾರ್ಟ್ನರ್ ಅವ್ರಿಗೆ ಒಪ್ಕೊಂಡಾರ ಪಾಪ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಆಗಿದ್ರ ಬಗ್ಗೆ ನೋಡಿ, ನಾವು ಯಾವುದೇ ಪಾರ್ಟಿಯಾಗಿರ್ಬೋದು, ಕೆಲವೊಂದು ವಿಚಾರ ಬಂದಾಗ ನಾವು ಅವರು ಇಲ್ಲಿ ಬಿಜಾಪುರಕ್ಕೆ ಬಂದಾಗನೇ ಕೆಲವೊಂದು ಮಂದಿ ಮೊನ್ನೆ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಟ್ಟಿದ್ದು ಪಟಾಕ್ಷಿ ಹಾರಿಸಿದ್ರು. ಎದಕ್ಕೆ ಹಾರಿಸಿದ್ರು ಗೊತ್ತಿಲ್ಲ. ವಿಜಯೋತ್ಸವ ಯಾರು ಸಾಬ್ರು, ಹಿಂದೂಗಳು ಯಾರು ಆಚರಿಸಿಲ್ಲ.
ಸಾವಿರ ಆಚರಿಸಿದ್ರು. ಒಬ್ಬ ಮುಲ್ಲಾರೆ ಸಿದ್ದರಾಮಯ್ಯ ತೆಗೆದಿದ್ದಕ್ಕೆ ಒಂದು ಸ್ಟೇಟ್ಮೆಂಟ್ ತೋರಿಸ್ರಿ. ಸಿದ್ದರಾಮಯ್ಯ को हटाने के बाद हम तुमको सबक सिखाएंगे 28 में ತ್ಯಾ ನನ್ನ ಮಗ ಒಬ್ಬರೇ ನನ್ನ ಮಗ ಇಟ್ಟು ಸಾಬ್ರಿಗೆ ಮಾಡಿದಾರ ಸಿದ್ದರಾಮಯ್ಯವರು. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾ ಇಟ್ಟೇ ಹೇಳ್ತೀನಿ, ನಾ ಹೇಳಿದ್ದೇವೆ, ಎಷ್ಟೇ ಆಗಲಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಜನ, ನೀವು ಅವರಿಗೆ ಏನೇ ಮಾಡಲಿಲ್ಲ ಅಂದ್ರೂ ಇವತ್ತು ನಾವು ಒಬ್ಬ ಲಿಂಗಾಯತರಮದೀನಿ, ನಾ ಹೀನಾಯವಾಗಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ನನಗೂ ಅವ್ರ ಬಗ್ಗೆ ಒಂದು ರೀತಿ ಗೌರವ ಇದೆ. ಯಾಕಂದ್ರೆ ಸೀನಿಯರ್ ಲೀಡರು, ಹೆಚ್ಚು ಮುಖ್ಯಮಂತ್ರಿ ಆದವರು. ಮತ್ತು ಇನ್ನೊಂದು ಸಿದ್ದರಾಮಯ್ಯವರು ಒಳ್ಳೆ ಗುಣನೂ ಹೇಳಬೇಕಾಗ್ತದೆ. ಎಂದೂ ವೈಯಕ್ತಿಕ ದ್ವೇಷ ಮಾಡ್ತಿರಲಿಲ್ಲ. ಇವತ್ತು ನಾ ಎಟ್ಟೇ ಟೀಕೆ ಮಾಡಲಿ, ಎಟ್ಟೇ ವಿಧಾನಸಭೆಯಲ್ಲಿ ಜಗಳಾಡಲಿ, ಆದರೆ ಮುಂದೆ ಹೊರಗೆ ಬಂದು ಆ ಯತ್ನಾಳದ ಏನಿದೆ ಫೈಲ್ ತೊಗೊಂಡು ಬಾ, ಇಂಥ ಕೆಲಸ ಮಾಡೋ ಮನುಷ್ಯ ಅಲ್ಲ. ಆದರೆ ಇನ್ನು ಮುಂದೆ ಇದು ನಡೀತದೆ. ಯಾರ್ಯಾರು ಫೈಲ್ ಅದೋ ಹುಷಾರಿರತ್ತೇಳಿ ವಿಜೇಂದ್ರಗೆ, ಅಶೋಕ್ಗೆ ಹೇಳಿ ನಾನು ಮಾತು ಮುಗಿಸ್ತೇನೆ.